ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿರುವಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ, ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿ ಪ್ರತಿದಿನವೂ ಸಜ್ಜೀವವುಳ್ಳ ದೇವರ ವಾಕ್ಯಗಳಿಂದ ನಾವು ಬೋಧಿಸಲ್ಪಡುತ್ತಾ ದೈವಿಕವಾದಂಥ ಜ್ಞಾನವನ್ನು ನಾವು ಪಡೆದುಕೊಳ್ಳುತ್ತಾ ಇದ್ದೇವೆ. ಕರ್ತನು ನಮಗೆ ನಿಶ್ಚಯವಾಗಿಯೂ ಹಾಲು ಜೇನು ಹರಿಯುವ ಉತ್ತಮವಾದಂಥ ಜೀವಿತಕ್ಕೆ ನಮ್ಮನ್ನು ನಡೆಸುವಂತೆ ಈ ದಿನ ಸಹ ಹಾಲು ಜೇನು ಹರಿಯುವ ದೇಶದ ಜೀವಿತದ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಅರಣ್ಯಕಾಂಡ 14ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, ಅರಣ್ಯದಲ್ಲಿ ಯೆಹೋಶುವನು ಕಾಲೇಬನು ಕತ್ತಲು ಕವಿದಿದ್ದ ಕಾನಾನ್ ದೇಶದಲ್ಲಿದ್ದ ಅಮೇಲಿಕರನ್ನು ಬಲವಾದ ಕೋಟೆಗಳನ್ನು ಕುರಿತು ಕೇಳಿ ಹೆದರಿಕೊಂಡಿದ್ದ. ಇಸ್ರಾಯೇಲರನ್ನು ನೋಡಿ ಹೇಳಿದರು, ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹೌದು ದೇವರ ಮಕ್ಕಳೇ, ಹಾಲು ಎಂಬುದು ವೇದವಾಕ್ಯಕ್ಕೆ ಹೋಲಿಕೆ ಆದದ್ದು. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಆದ್ದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿವಿರಿ ಎಂಬುದಾಗಿ 1 ಪೇತ್ರನ ಬರೆದ ಪುಸ್ತಕ 2ನೇ ವಚನದಲ್ಲಿ ನೋಡುತ್ತೇವೆ. ತಾಯಿ ಮಗುವಿಗೆ ಕೊಡುವ ಮೊದಲ ಆಹಾರ ಎಂಬುದಾಗಿ ಹೇಳುವುದಾದರೆ ಅದು ಹಾಲು. ಹಾಲಿನಲ್ಲಿಯೇ ಮಗುವಿಗೆ ಬೇಕಾದ ಎಲ್ಲ ಪೋಷಣೆಗಳು ತುಂಬಿವೆ. ಪ್ರಿಯರೇ, ಜೇನು ಎಂಬುದು ಯಾವುದನ್ನು ಸೂಚಿಸುತ್ತದೆ? ಅದು ಸಹ ದೇವರ ವಾಕ್ಯಗಳನ್ನೇ ಸೂಚಿಸುವಂಥದ್ದಾಗಿದೆ. ಅವು ದೇವರ ವಾಕ್ಯಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದಾಗಿ ಕೀರ್ತನೆಗಾರನು 19ನೇ ಕೀರ್ತನೆ 10ನೇ ವಚನದಲ್ಲಿ ಓದುತ್ತೇವೆ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟು ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದಾಗಿ ಕೀರ್ತನೆ 119, 103ರಲ್ಲಿ ನಾವು ಓದುತ್ತೇವೆ. ಜೇನಿಗಿಂತ ವೇದವಾಕ್ಯವು ಮಧುರವಾದದ್ದು ಈ ಲೋಕದಲ್ಲಿ ಒಂದೂ ಇಲ್ಲ. ಪ್ರಿಯರೇ, ಜೇನಿನ ಸ್ವಭಾವವು ಕಣ್ಣುಗಳನ್ನು ಸ್ಪಷ್ಟಗೊಳಿಸುವಂಥದ್ದಾಗಿದೆ. ಯೋನಾಥನನು ಯುದ್ಧದ ಕ್ಷೇತ್ರದಲ್ಲಿ ಬಳಲಿ ದಣಿದು ಹೋದ ಸಮಯದಲ್ಲಿ ಒಂದು ಜೇನುಗೂಡಿನಲ್ಲಿರುವ ಜೇನುತುಪ್ಪವನ್ನು ರುಚಿಸಿ ನೋಡಿದ್ದ ಕೂಡಲೇ ಅವನ ಕಣ್ಣುಗಳಲ್ಲಿ ಎಷ್ಟೊಂದು ಸ್ಪಷ್ಟತೆ ಕಾಣಿತು ಎಂಬುದಾಗಿ 1 ಸಮುವೇಲ ಬರೆದ ಪುಸ್ತಕ 14:29ರಲ್ಲಿ ಓದ್ತೇವೆ. ಕಾನಾನ್ ದೇಶ ಹಾಲು ಜೇನು ಹರಿಯುವ ದೇಶವೆಂದರೆ ಎಷ್ಟು ಸಮೃದ್ಧಿಕರವಾದ ದೇಶವಾಗಿದ್ದಿರಬಹುದು. ಪ್ರಿಯರೇ, ನಮಗೆ ಗೋಧಿ, ದ್ರಾಕ್ಷೆ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರುಗಳನ್ನು ಸರಿಯಾಗಿ ನಡೆಸುವನೆಂಬುದಾಗಿ ಧರ್ಮೋಪದೇಶ ಕಾಂಡದಲ್ಲಿ ಓದ್ತೇವೆ. ಇದರಲ್ಲಿ ಗೋಧಿ ಎಂಬುದು ದೇವರ ವಾಕ್ಯವನ್ನು, ದ್ರಾಕ್ಷೆ ಎಂಬುದು ಯೇಸುವಿನ ರಕ್ತವನ್ನು, ಎಣ್ಣೆ ಎಂಬುದು ಪವಿತ್ರಾತ್ಮನ ಅಭಿಷೇಕವನ್ನು ಸೂಚಿಸುತ್ತದೆ. ಪ್ರೇರೆ, ಹಾಲು ಜೇನು ಹರಿಯುವ ಕಾನಾನ್ ದೇಶ ಎಂಬುದು ಆತ್ಮಿಕ ಜೀವಿತ ಎಂದರ್ಥ. ಅದು ವಾಕ್ಯಗಳ ಜೀವಿತ, ಅದು ಅಭಿಷೇಕದ ಜೀವಿತ. ಈ ದೇಶವನ್ನು ನಾವು ಸ್ವಾಧೀನಪಡಿಸಿಕೊಳ್ಳಲು ನಾವು ಮಾಡಬೇಕಾದಂಥ ಕಾರ್ಯವೇನು ಪ್ರೇರೆ? ನಾವು ಪ್ರತ್ಯೇಕಿಸಲ್ಪಟ್ಟಂಥ ಜೀವನವನ್ನು ನಡೆಸಬೇಕಾಗಿದೆ. ಹಾಗೆ ಆರಾಧನೆಯ ಜೀವಿತವು ನಮಗೆ ಬೇಕಾಗಿದೆ. ಮೂರನೇದಾಗಿ ಫಲ ಕೊಡುವಂಥ ಜೀವಿತವು ನಮ್ಮದಾಗಿರಬೇಕಾಗಿದೆ. ಆವಾಗ ಮಾತ್ರ ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಾವು ಬಾಧ್ಯಸ್ಥರಾಗಲು ಸಾಧ್ಯ. ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ ಇಂಥವುಗಳೇ. ಫಲವನ್ನು ಹುಡುಕಿ ಕರ್ತನು ನಮ್ಮ ಬಳಿಗೆ ಬರುವಾಗ ಫಲವನ್ನು ನೋಡುವನಾ ಅಥವಾ ಎಲೆಗಳನ್ನು ನೋಡುವನಾ? ಎಲೆಗಳು ಪಾರಂಪರೆಗಳನ್ನು, ಸಂಸ್ಕಾರಗಳನ್ನು ಸೂಚಿಸ್ತವೆ ಪ್ರೇರೆ. ಆದರೆ ಫಲಗಳು ದೈವಿಕ ಸ್ವಭಾವಗಳನ್ನು, ಗುಣಾತಿಶಯಗಳನ್ನು ಸೂಚಿಸ್ತವೆ. ಕಾನಾನಿನ ಜೀವಿತ ಫಲ ಕೊಡುವ ಜೀವಿತ. ಅಂತಹ ದೇಶವನ್ನು ಕರ್ತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಆದುದರಿಂದ ನಾವು ಸಹ ಫಲ ಕೊಡುವವರಾಗಿ ಇರೋಣ. ನಮ್ಮ ಫಲಗಳನ್ನು ಕಂಡು ಕರ್ತನ್ನು ಹರ್ಷಿಸಲಿ. ಆತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಲಿ. ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ದೇವರ ವಾಗ್ದಾನಗಳನ್ನು ನೆನೆಸಿಕೊಳ್ಳುತ್ತಾ ಆತನು ವಾಗ್ದಾನ ಮಾಡಿದ್ದಾನೆ, ನಮ್ಮನ್ನು ಹಾಲು ಜೇನು ಹರಿಯುವಂಥ ಆ ದೇಶವನ್ನು ನಮಗೆ ಸ್ವತಂತ್ರವಾಗಿ ಕೊಡಲು ಆತನು ಸಿದ್ಧನಾಗಿದ್ದಾನೆ. ಆದ್ದರಿಂದ ನಮ್ಮನ್ನು ನಾವೇ ಈ ಒಂದು ಲೋಕದಲ್ಲಿ ಜೀವಿಸುವಂಥ ನಾವುಗಳು ನಮ್ಮ ಜೀವಿತವನ್ನು ಪ್ರತ್ಯೇಕಿಸಿಕೊಳ್ಳೋಣ. ನಾವು ಇತರರಂತೆ ಜೀವಿಸದಂತೆ, ನಾವು ಲೋಕದಲ್ಲಿ ಇದ್ದರೂ ಕೂಡ ಲೋಕದವರಾಗಿರದ ಹಾಗೆ, ಈ ಲೋಕದಲ್ಲಿ ನಾವು ಜೀವಿಸಿದರೂ ನಾವು ಈ ಲೋಕಕ್ಕೆ ಸೇರಿದವರಲ್ಲ. ಲೋಕ, ಶರೀರ, ಸೈತಾನನ್ನು ಬಿಟ್ಟು ನಾವು ಪ್ರತ್ಯೇಕಿಸಲ್ಪಡಬೇಕಾಗಿದೆ ಪ್ರಿಯರೇ. ಹಾಗೆ ಫಲ ಕೊಡುವಂಥ
ಜೀವಿತವು ನಮ್ಮದಾಗಿರಬೇಕು. ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂಬುದಾಗಿ ದೇವರು ಹೇಳಿರುವಂಥ ಮಾತು. ಆಮೇಲೆ ನಾವು ಇನ್ನೊಂದು ಮೂರನೇದು, ನಮ್ಮ ಜೀವಿತವು ಆರಾಧನೆ ಜೀವಿತವಾಗಿರಬೇಕು. ಯೆಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣವಾಗಿ ಹೇಳಿದಂತೆ ನಿಮ್ಮನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ಕರೆತಂದು ಅದು ನಿಮಗೆ ಕೊಟ್ಟಾಗ ನೀವು ಈ ತಿಂಗಳಲ್ಲಿ ಆ ಆಚಾರವನ್ನು ನಡೆಸಬೇಕೆಂಬುದಾಗಿ. ಆಚಾರವನ್ನು ನಡೆಸಬೇಕೆಂದರೆ ಆರಾಧನೆ ಮಾಡಬೇಕೆಂದರ್ಥ. ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಬಲದಿಂದಲೂ ಪ್ರೀತಿಸಿ ಆತನಿಗೆ ಆರಾಧನೆಯನ್ನು ನಾವು ಮಾಡಬೇಕಾಗಿದೆ. ಆರಾಧನೆಯು ಇರುವ ಸ್ಥಳದಲ್ಲಿಯೇ ದೇವರ ಪ್ರಸನ್ನತೆ ಇರೋದು ಪ್ರೇರೆ. ಸಂತೋಷ ಸಮಾಧಾನಗಳು ವಾಸವಾಗುವವು. ಕಾನಾನ್ ದೇಶವನ್ನು ಕರ್ತನು ಅಬ್ರಾಮನಿಗೆ ವಾಗ್ದಾನ ಮಾಡಿದಾಗ ತಕ್ಷಣವೇ ಅವನು ಯಜ್ಞವೇದಿಯನ್ನು ಕಟ್ಟಿ ಕರ್ತನನ್ನು ಆರಾಧಿಸಿದನು. ಹಾಗಾದರೆ ಈ ದಿನಗಳಲ್ಲಿ ನಾವು ಸಹ ದೇವರನ್ನು ನಾವು ಆರಾಧನೆ ಮಾಡೋಣ. ಪ್ರತ್ಯೇಕಿಸಲ್ಪಟ್ಟಂಥ ಜೀವಿತವನ್ನು ನಡೆಸೋಣ. ದೇವರಿಗೆ ಇಷ್ಟವಾದಂಥ ರೀತಿಯಲ್ಲಿ ಫಲ ಕೊಡುವ ವೃಕ್ಷದ ಹಾಗೆ ನಾವು ಬೆಳೆಯೋಣ. ದೇವರು ತಾನು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತವು ಕರ್ತನೆ ಅದು ಫಲಭರಿತವಾದಂಥ ಜೀವಿತವಾಗಿರಲಿ, ಪ್ರತ್ಯೇಕಿಸಲ್ಪಟ್ಟಂಥ ಜೀವಿತವಾಗಿರಲಿ, ನಿಮ್ಮನ್ನು ಆರಾಧಿಸುವಂಥ ಜೀವಿತವಾಗಿರಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಗೊಳಿಸಿ ನೀವೇ ನಮ್ಮೆಲ್ಲರ ಮೂಲಕವಾಗಿ ಮಹಿಮೆಂದುಕೊಳ್ಳಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಯೊಂದಿನ ಜೀವವುಳ್ಳ ತಂದೆಯೇ, ಆಮೇನ್.